ನಾನು ಇವತ್ತು ಮೀಶೋ ಅಕೌಂಟ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ನನಗೆ 3 ಸಲ ಕಸ್ಟಮರ್ ಬಂದರು. ನಾನು ಶಾಪಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಸೊ ಏನೋ ಒಂದು ಟಾಪಿಕ್ ಇಟ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊತೀನಿ, ಮಧ್ಯದಲ್ಲಿ ಕಸ್ಟಮರ್ ಬರ್ತಾರೆ. ಸೊ ಅಲ್ಲೊಂದು ಸ್ವಲ್ಪ ಟಾಪಿಕ್ ಮಿಸ್ ಆಗುತ್ತೆ. ಸೊ ಎನಿವೆ ಆದ್ರೂ ನಾನು ಕಂಟಿನ್ಯೂ ಮಾಡ್ತೀನಿ. ಏನು ಹೇಳಬೇಕಂತಿದ್ದೀನಿ ಅನ್ನೋದು ನನಗೆ ನೆನಪಿದೆ. ಸೊ ವೀಕ್ಷಕರು ಏನಂತ ಹೇಳಿದರೆ, ಯೂಟ್ಯೂಬಲ್ಲಿ ನಾವು ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀವಿ, ಇದೆಲ್ಲ ಪಾರ್ಟ್ ಬೇರೆ. ಆದರೆ ನಾವು ಬಿಸ್ನೆಸ್ ಅಂತ ಬಂದಾಗ ಇನ್ಸ್ಟಾಗ್ರಾಮ್ ಈಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ದ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಮೀಶೋದಲ್ಲಿ ನಾವು ಸೇಲ್ ಮಾಡ್ತೀವಿ. ಮೀಶೋದಲ್ಲಿ ಸೇಲ್ ಮಾಡಿದಾಗ ಮೀಶೋದಲ್ಲಿ ಅಡ್ವಾಂಟೇಜ್ ಎಷ್ಟಿದೆಯೋ ಡಿಸ್ಅಡ್ವಾಂಟೇಜು ಅಷ್ಟೇ ಇದೆ. ಸೊ ಯಾರೆಲ್ಲ ನಾನು ಆನ್ಲೈನಲ್ಲಿ ಸೇಲ್ ಮಾಡಬೇಕಂತಿದ್ದೀನಿ, ಮೀಶೋದಲ್ಲಿ ಸೇಲ್ ಮಾಡಬೇಕಂತಿದ್ದೀನಿ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡಬೇಕಂತ ಇದ್ದೀನಿ ಅಂತ ಹೇಳಿದರೆ, ಮೇಯ್ನಾಗಿ ನಮ್ಮ ಹತ್ರ ಏನಿರಬೇಕು, ಏನಿರಬಾರ್ದು, ಸೊ ನಾವು ಯಾವ ಥರ ಪ್ರಾಡಕ್ಟನ್ನು ಚೂಸ್ ಮಾಡಬೇಕು, ಮತ್ತು ಏನೇನೆಲ್ಲ ನಾವು ಪ್ರಿಕಾಷನ್ಸ್ನ ತೊಗೋಬೇಕು, ಅಂದರೆ ಮುಂಜಾಗ್ರತೆ ಕ್ರಮವಾಗಿ ನಾವು ಏನೆಲ್ಲ ತೊಗೋಬೇಕು. ಸೊ ಇಷ್ಟನ್ನೆಲ್ಲ ನಾನು ಅಳವಡಿಸ್ಕೊಂಡಿರೋದ್ರ ನಿಮಗೆ ಹೇಳ್ತೀನಿ. ಯಾಕಂತೇಳಿದರೆ ಒಬ್ಬರ ವಿಡಿಯೋನ ನೋಡಿ ನಾವು ಇಲ್ಲಿ ಕಾಪಿ ಮಾಡೋದು ತುಂಬ ಈಸಿ, ಬಟ್ ಇಲ್ಲಿ ನಾವೇ ರಿಯಲ್ ಫ್ಯಾಕ್ಟಾಗಿ ಅದರಿಂದ ಅಡ್ವಾಂಟೇಜ್ ಏನಿದೆ, ಡಿಸ್ಅಡ್ವಾಂಟೇಜ್ ಏನಿದೆ ಅನ್ನೋದು ನಮಗೆ ಗೊತ್ತಾಗಿರುತ್ತೆ. ಯಾಕಂದರೆ ನಾನು ಮೀಶೋದಲ್ಲಿ ಸೇಲ್ ಮಾಡ್ತಾಯಿದ್ದೀನಿ, ಸೊ ನಮಗೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ತುಂಬ ಜನ ಅಂದ್ಕೊಂಡಿದ್ದಾರೆ, ಈಗ ಇನ್ಸ್ಟಾಗ್ರಾಮಲ್ಲಿ ಏನಾಗ್ತಾ ಇದೆ, ತುಂಬ ಜನ ವೀಡಿಯೋಸ್ನ ಮಾಡ್ತಾಯಿದ್ದಾರೆ, ನಾವು ಮೀಶೋದಲ್ಲಿ ಆರಾಮ್ಸೆ ಮನೆಯಲ್ಲೇ ಕುತ್ಕೊಂಡು ದುಡಿಬೋದು ಅಂತ ಹೇಳ್ತಾರೆ. ಸೊ ಎಲ್ಲರೂ ಏನು ಮಾಡ್ತಾರೆ, ಮೀಶೋ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಮೀಶೋ ಅಕೌಂಟನ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಅವರಿಗೆ ಗೊತ್ತಿದೆ. ನಂದು ಒಂದು ಅಕೌಂಟು ಬ್ಲಾಕ್ ಆಗಿ ಅದೇನಾದರೂ ಇದಾಗ್ದಲೆ ಮತ್ತೆ ನಾನು ಬೇರೆ ಅಕೌಂಟನ್ನು ಓಪನ್ ಮಾಡಿಕೊಂಡು ಸೊ ಅಲ್ಲಿಂದ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ಈ ಮಿಸ್ಟೇಕ್ಗಳು ಯಾರಿಗೆಲ್ಲ ಆಗಿದೆ ಅಂಥವ್ರು ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಸೇಲ್ ಮಾಡಬೇಕು, ಮೀಶೋದಲ್ಲಿ ಸೇಲ್ ಮಾಡಬೇಕಂತಿದ್ರು ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಒಂದು ಲೈಕು, ಒಂದು ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಾವು ಮೀಶೋದಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ಫಸ್ಟ್ ಹೇಳ್ತೀನಿ, ನಾವು ಒಂದು GST ಇರೋರು ಮಾಡ್ಬೋದು, GST ಇಲ್ಲದೆ ಇರೋರು ಮಾಡ್ಬೋದು. ಅಕೌಂಟ್ ಕ್ರಿಯೇಟ್ ಮಾಡೋದು ಸಿಂಪಲ್ ವೇ ಇದೆ. ಸೊ ನಿಮಗೆ ಬೇಕು ಅಂತ ನನಗೆ ಕಮೆಂಟ್ ಹಾಕಿದರೆ ಯಾವ ರೀತಿ ಅಂತ ಹೇಳಿದರೆ, ನನಗೆ ಕಮೆಂಟ್ ಮಾಡಿದರೆ ನಾನು ಆಮೇಲೆ ಅಕೌಂಟ್ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದಾದ ನಂತರ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ಮೀಶೋದಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ನಮ್ಮ ಹತ್ರ GST ಇಲ್ಲ ಅಂದ್ರೂ ನಾವು ಪ್ರಾಡಕ್ಟನ್ನು ಸೇಲ್ ಮಾಡ್ಬೋದು. ಸೇಲ್ ಮಾಡಿದರೆ ನಮಗೇನಂತ ಹೇಳಿದರೆ, ಸ್ಟಾರ್ಟಿಂಗಲ್ಲಿ ಕೆಲವೊಬ್ರಿಗೆ ಏನಾಗುತ್ತೆ, ಒಂದು 2 ಡೇಸ್ಗೆ ಆರ್ಡ್ರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ಒಂದು 10 ಡೇಸ್ ಆದರೂ ಆರ್ಡ್ರ್ ಬರೋದಿಲ್ಲ. ಕೆಲವೊಬ್ಬರಿಗೆ 1 ಮಂತ್ ತೊಗೋಬೋದು, ಕೆಲವೊಬ್ಬರಿಗೆ 1 ವೀಕ್ ತೊಗೋಬೋದು. ಸೊ ನನಗೆ 1 ವೀಕ್ ಆದಮೇಲೆ ಆರ್ಡ್ರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಒಬ್ಬರ ಕಡೆ ಕ್ಲಾಸ್ನ ತೊಗೊಂಡೆ. ಸೊ ಅಲ್ಲಿ ನನ್ನ ಮೆಂಟರ್ಗೆ ಬಂದುಬಿಟ್ಟು ಅವ್ರು 100 ಪ್ರಾಡಕ್ಟನ್ನ ಅಪ್ಲೋಡ್ ಮಾಡಿದ್ಮೇಲೆ ಅವ್ರಿಗೆ ಆರ್ಡ್ರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನಾನು 38 ಇಲ್ಲಿವರೆಗೂ 38 ಏನೋ ಹಾಕಿದ್ದೀನಿ. ನಾನು 38ಗೆ ಅರೌಂಡ್ ನನಗೊಂದು 15 ಆರ್ಡರ್ಸ್ ಬಂದಿದೆ ನನಗೆ ಆಲ್ರೆಡಿ. ಬಟ್ ಎಲ್ಲನೂ 15 ಆರ್ಡರ್ಸು ಬಂದು ಅದರಲ್ಲಿ ಒಂದೇ ಒಂದು ರಿಟರ್ನ್ ಆಗಿದೆ, ಬೇರೆ ಯಾವುದೂ ರಿಟರ್ನ್ ಆಗಿಲ್ಲ ನನಗೆ. ಸೊ ಟ್ರೆಂಡಿಂಗ್ ಇರೋವಂಥ ಪ್ರಾಡಕ್ಟನ್ನೇ ನಾನು ಸೇಲ್ ಮಾಡಿದೆ. ಇಲ್ಲಿ ಮೇಯ್ನಾಗಿ ಏನಂತ ಹೇಳಿದರೆ, ನಾವು ಮೀಶೋ ಅಕೌಂಟು ಕ್ರಿಯೇಟ್ ಮಾಡಿದ ಮೇಲೆ ಸೊ ಇಲ್ಲಿ ಮೇನ್ ರೋಡಲ್ಲಿ ಶಾಪ್ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಬರುತ್ತೆ, ಯಾರೂ ಏನು ಅಂದ್ಕೋಬೇಡಿ. ಸೊ ನಮಗೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನನ್ನ ಟಾಪಿಕ್ಗೆ ಮರ್ತೋಯ್ತು. ಸೊ ಮೀಶೋದಲ್ಲಿ ನಾವು ಮೇಯ್ನಾಗಿ ಪ್ರಾಡಕ್ಟನ್ನು ನಾವು ಲಿಸ್ಟ್ ಮಾಡ್ತೀವಲ್ವ, ಅದನ್ನು ಸರ್ಚ್ ಮಾಡಬೇಕು ನಾವು. ಮೇಯ್ನ್ ನಮಗೆ ಏನು ಪ್ರಾಡಕ್ಟು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ, ಸೊ ಅಂಥ ಪ್ರಾಡಕ್ಟನ್ನು ನಾವು ಹಾಕಬೇಕಾಗುತ್ತೆ. ಮತ್ತು ಇನ್ನೊಂದು ಪ್ರಾಡಕ್ಟ್ ಸೆಲೆಕ್ಷನ್ ಯಾವ ರೀತಿಯಾಗಿರ್ಬೇಕಂತ ಹೇಳಿದರೆ, ನಮಗೆ ಆ ಪ್ರಾಡಕ್ಟನ್ನು ಅವರು ರಿಟರ್ನ್ ಹಾಕಿದ್ರೂ ನಮಗೆ ಮೀಶೋದಲ್ಲಿ ಎಷ್ಟು ಫೇಕ್ ಸ್ಕ್ಯಾಮು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಕೊರಿಯರ್ ತೊಗೊಂಡೋಗೋರಿಂದ ಹಿಡಿದು ರಿಸೀವ್ ಮಾಡ್ಕೊಳ್ಳೋಂಥ ಕಸ್ಟಮರ್ವರೆಗೂ ಸ್ಕ್ಯಾಮ್ ಇದೆ. ಸೊ ಅದು ಯಾವ್ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಕಂಪ್ಲೀಟ್ ವಿಡಿಯೋನ ನೀವು ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಸೊ ಇದರಿಂದೆಲ್ಲ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿದರೆ, ಜಾಸ್ತಿ ರಿಟರ್ನ್ ಬರಬಾರ್ದು. ಆ ಥರದ ಐಟಮ್ನ ನಾವು ಹಾಕಬೇಕು. ರಿಟರ್ನ್ ಬಂದರೂ ಕಸ್ಟಮರ್ ನಮ್ಮದು ಒರಿಜಿನಲ್ ಪ್ರಾಡಕ್ಟ್ನೇ ರಿಟರ್ನ್ ಹಾಕಬೇಕು. ನೀವು ಫೇಕ್ ಪ್ರಾಡಕ್ಟ್ ಸಿಕ್ಕಿರಬಾರ್ದು. ಅಂದರೆ ಕೆಲವೊಂದನ್ನು ಆ ಥರ ಮಾಡ್ತಾರೆ. ಅದು ನಾನು ಹೇಳ್ತೀನಿ, ನಾನು ಏನು ಚೂಸ್ ಮಾಡ್ಕೊಂಡಿದ್ದೀನಿ, ನನಗೆ ಏನಕ್ಕೆ ಇದು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸೊ ನಾವು ಆ ಥರದ ಪ್ರಾಡಕ್ಟ್ಗಳನ್ನ ನಾವು ಹಾಕಿದಾಗ ನಮಗೆ ರಿಟರ್ನ್ಸ್ ಬರೋದು ಕಡಿಮೆ ಆಗುತ್ತೆ. ಮತ್ತು ಮೇಯ್ನಾಗಿ ನಾವು ಒಂದು ಪ್ರಾಡಕ್ಟನ್ನು ನಾವು ತೊಗೊತೀವಲ್ವ. ಸೊ ಇದು ನನ್ನ ಮೊಬೈಲ್ ಪೌಚ್ ಇದೆ. ಸೊ ಇದ್ರದ್ದು ನಾನು ಫೋಟೋ ತೊಗೊತೀನಲ್ವ, ನಾರ್ಮಲ್ ಕ್ಯಾಮ್ರಾದಲ್ಲಿ ನಾವು ಫೋಟೋ ತೊಗೊಂಡ್ಬಿಟ್ಟು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಏನಿದೆಯಲ್ವ, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ನಮಗೆ ಈಗ ಫೋಟೋನ ಎಡಿಟ್ ಮಾಡಲಿಕ್ಕೆ ಸುಮಾರಷ್ಟು ಅಪ್ಲಿಕೇಶನ್ಗಳಿದೆ. ಸೊ ಅದರಲ್ಲಿ ನಾವು ಈಸಿಯಾಗಿ ಒಂದು ಪ್ರಾಂಪ್ಟ್ನ ಬರೆದೆ ಫೋಟೋ ನಮಗೆ ಎಡಿಟ್ ಆಗಿ ಬರುತ್ತೆ. ಸೊ ಅದನ್ನು ನಾವು ಅದ್ರ ಬಗ್ಗೆ ನಾವು ಬರೀಬೇಕು. ಅದು ಫೋಟೋದ ಲೆಂತ್ ಎಷ್ಟಿದೆ, ವೆಯ್ಟ್ ಎಷ್ಟಿದೆ, ಮತ್ತು ವಿಡ್ತ್ ಎಷ್ಟಿದೆ, ಮತ್ತು ಆ ಪ್ರಾಡಕ್ಟು ಯಾವ ಒಂದು ಕ್ಯಾಟಗರಿಗೆ ಸೇರುತ್ತೆ, ಪ್ಲಾಸ್ಟಿಕ್ ಬರುತ್ತಾ, ಸ್ಟೋನ್ ಇದೆಲ್ಲ ಮೀಶೋ ಕೇಳುತ್ತೆ. ನಾವು ಇದೆಲ್ಲ ಕರೆಕ್ಟಾಗಿ ಬರೀಬೇಕು. ಕರೆಕ್ಟಾಗಿ ಬರೆಯೋದು ಯಾವ ರೀತಿ ಅಂತ ಹೇಳಿದರೆ, ನೀವು ಮೀಶೋ ಅಪ್ಲಿಕೇಶನ್ ಹೋಗಿ ಸಿಮಿಲರ್ ಪ್ರಾಡಕ್ಟನ್ನು ನೀವು ತೊಗೊಂಡ್ರು ಅಲ್ಲಿ ಬರೆದಿರ್ತಾರೆ. ನಾವು ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ, ಕಾಪಿ ಪೇಸ್ಟ್ ಮಾಡಬಾರ್ದು, ಬಟ್ ನಾವು ಅದನ್ನು ಬೇರೆ ಚೇಂಜಸ್ ಮಾಡಿ ಬರಿಬೋದು.
ಬರೆದಾಗ ಏನಾಗುತ್ತೆ ನಮಗೆ ಮೀಶೋದಲ್ಲಿ ಪ್ರಾಡಕ್ಟು ಏನಾಗುತ್ತೆ ರಿವ್ಯೂಗೆ ಹೋಗುತ್ತೆ, ಅಂದರೆ QCಗೆ ಹೋಗುತ್ತೆ ಅದು. ಸೊ ಅಲ್ಲಿಂದ ಪಾಸ್ ಆಗಿ ನೆಕ್ಸ್ಟು ಕ್ಯಾಟಲಾಗ್ ಲೈವ್ ಆಗುತ್ತೆ. ಲೈವ್ ಆಗಲಿಕ್ಕೆ ಒನ್ ಡೇ 2 ಡೇ ಟೈಮ್ ತೊಗೊಳುತ್ತೆ. ಸೊ ಆಮೇಲೆ ಅದು ಲೈವ್ ಆಗುತ್ತೆ. ಸೊ ಅದಾದಮೇಲೆ ಪ್ರತಿ ಪ್ರಾಡಕ್ಟಿಗೂ ಸೇಮ್ ಪ್ರೊಸೀಜರೇ ಇರುತ್ತೆ ನಮಗೆ. ಆಮೇಲೆ ಪ್ರಾಡಕ್ಟ್ ವೆಯ್ಟು, ಇಮೇಜಸ್ ಇದೆಲ್ಲ ಕ್ಲಿಯರ್ ಆಗಿರಬೇಕು. ನಾನು ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ, ನಾನು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ತೆಗಿತಾ ಇರಲಿಲ್ಲ, ನಾನು ಗ್ರೀನ್ ಮ್ಯಾಟ್ ಮೇಲೆ ಫೋಟೋ ತೆಗಿತಾ ಇದ್ದೆ. ಕಂಪ್ಲೀಟ್ಲಿ ಆ ಅಕೌಂಟ್ ನಂದು ಬ್ಲ್ಯಾಕ್ ಆಗೋಯ್ತು. ಅದರಲ್ಲಿ ಹತ್ತತ್ರ ನಾನು ಒಂದು 20-30 ಒಂದೇ ದಿನಕ್ಕೆ ನಾನು ಕೆಟಲಾಗ್ಸ್ನ ಹಾಕಿದ್ದೆ. ಸೊ ಅದು ಅಕೌಂಟು ಬ್ಲ್ಯಾಕ್ ಆಗಿದ್ದು, ಮತ್ತೆ ಅದು ಓಪನ್ ಆಗಲೇ ಇಲ್ಲ ಆ ಅಕೌಂಟು. ಸೊ ಹಾಗಾಗಿ ಈ ಒಂದು ಮಿಸ್ಟೇಕ್ನ ಮಾಡಬಾರ್ದು. ನಾವು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಗೊತ್ತಿದೆ, ನಾನು ಪರ್ಫೆಕ್ಟ್ ಇದ್ದೀನಿ ಅಂತೇಳ್ಬಿಟ್ಟು ದಯವಿಟ್ಟು ಮಾಡಬೇಡಿ. ಇದರಲ್ಲಿ ಸಣ್ಣ ಸಣ್ಣ ಪಾಯಿಂಟ್ ತುಂಬ ಇಂಪಾರ್ಟೆಂಟು. ನಾನು ಬೇರೆಯವ್ರನ್ನ ಎಷ್ಟು ಅಂತ ಕ್ವಶನ್ ಕೇಳಲಿಕ್ಕಾಗುತ್ತೆ. ಇವಾಗ ಯಾರೇ ಹೇಳ್ಕೊಡ್ತಾರೆ ಎಂದು ಅವ್ರನ್ನ ನಾವು ಎಷ್ಟು ಅಂತ ಕ್ವಶನ್ ಕೇಳೋಕ್ಕಾಗುತ್ತೆ. ಸೊ ನಾವಿಲ್ಲಿ ಹೋದಾಗ ನೀರಿಗೆ ಇಳಿದಾಗಲೇ ನಮಗೆ ಆಳ ಗೊತ್ತಾಗ್ತಾ ಹೋಗುತ್ತೆ. ನಾನು ಇವಾಗ ಕ್ಯಾಟಲಾಗ್ಸ್ನ ಯಾವಾಗ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ನನಗೆ ಯಾವಾಗ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಅಲ್ಲಿ ಒಂದೊಂದನ್ನೇ ಕಲಿತಾ ಹೋದೆ. ಎಲ್ಲರೂ ಹೇಳ್ತಾರೆ ಮೀಶೋದಲ್ಲಿ ವರ್ಕ್ ಮಾಡ್ಬೋದು ವಿತೌಟ್ GST ಅಂತ. ಖಂಡಿತವಾಗ್ಲೂ ಆ ಥರ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಮೀಶೋ ಅಂದರೆ ಏನು ಅರ್ಥ ಮಾಡ್ಕೊಳ್ಳಿ. ನಾವು ಯೂಟ್ಯೂಬ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊತೀವಲ್ವ, ಅದೇ ರೀತಿ ಮೀಶೋ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. GST ಇಲ್ದಲೇ ನಾವು ಮಾಡ್ಬೋದು ವರ್ಕನ್ನು, ಬೆಸ್ಟ್ ಇದೆ. ಬಟ್ ಅದರಲ್ಲಿ ತುಂಬ ಫೇಕ್ ರಿಟರ್ನ್ಸ್ ಬರುತ್ತೆ. ಕಸ್ಟಮರ್ ತೊಗೊಂಡಿರೋರು ತುಂಬ ಫೇಕ್ ರಿಟರ್ನ್ಸನ್ನು ಹಾಕ್ತಾರೆ. ಬಟ್ ಅದು ಕೆಲವೊಂದು ಕೆಟಗರಿನಲ್ಲಿ ತುಂಬ ಫೇಕ್ ಬರುತ್ತೆ. ಅದನ್ನು ಬಿಟ್ಟು ನಾವು ಬೇರೆ ಒಂದು ಕೆಟಗರಿ ಪ್ರಾಡಕ್ಟನ್ನು ತೊಗೊಂಡಾಗ ನಮಗಲ್ಲಿ ತುಂಬ ರೆಡ್ಯೂಸ್ ಆಗಿ ರಿಟರ್ನ್ಸ್ ಬರುತ್ತೆ. ಅದನ್ನು ನಾವು ಕ್ಲೈಮ್ ಕೂಡ ಮಾಡ್ಕೋಬೋದು. ಸೊ ಅದು ಕ್ಲೈಮ್ ಮಾಡ್ಕೊಳ್ಳಿಕ್ಕೂ ಒಂದಷ್ಟು ಆಪ್ಷನ್ಗಳಿದೆ. ಮತ್ತು ನಾವು ಪ್ರಾಡಕ್ಟನ್ನು ಅಪ್ಲೋಡ್ ಮಾಡಲಿಕ್ಕೆ ಒಂದಷ್ಟು ಆಪ್ಷನ್ಗಳಿದೆ. ಮತ್ತು ಅದನ್ನು ನಾವು ಪ್ಯಾಕ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೋಬೇಕು, ರಿಟರ್ನ್ ಬಂದರೆ ಅದರದ್ದು ವಿಡಿಯೋ ಮಾಡ್ಕೋಬೇಕು. ಇದೆಲ್ಲನೂ ಇದ್ದಾಗ ನಮಗೆ ಕ್ಲೈಮ್ ಆಗುತ್ತೆ. ಸುಮ್ಮನೆ ಯಾರೋ ಮೀಶೋಗೆ ಇದು ಮಾಡ್ತಾರೆ ನಾವು ಮಾಡ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಆನ್ಲೈನಲ್ಲಿ ಸೇಲ್ ಮಾಡೋ ಅಂಥವ್ರು, ಈ ಮೀಶೋದಲ್ಲಿ ಅದರಲ್ಲೂ ಪರ್ಟಿಕ್ಯುಲರಾಗಿ ಸೇಲ್ ಮಾಡೋ ಅಂಥವ್ರು ಕರೆಕ್ಟಾಗಿ ತಿಳ್ಕೊಂಡು ಸೇಲ್ ಮಾಡಿ. ರಿಟರ್ನ್ಸ್ ಅಂತೂ ಆಬ್ವಿಯಸ್ಲಿ ತುಂಬ ರಿಟರ್ನ್ಸ್ ಬರುತ್ತೆ ಕೆಲವೊಂದು ಕೆಟಗರಿ ಅವ್ರದ್ದು. ಅವರಿಗೆ ಎಷ್ಟೋ ಜನ ಕಮೆಂಟ್ ಹಾಕೋದನ್ನ ನಾನೇ ನೋಡಿದ್ದೀನಿ. ನಿಮಗೆ ಇಷ್ಟೊಂದು ರಿಟರ್ನ್ಸ್ ಬರ್ತಾ ಇದೆ, ಆದರೂ ಈ ಕೆಲಸ ಬೇಕಾ ಬಿಟ್ಬಿಡಿ ಅಂತ. ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳನ್ನ ಅವ್ರು ಕಳಿಸಿರ್ತಾರೆ ರೀ. ಅವ್ರಿಗೆ ಹಾಕಬೇಕಾದ್ರೆ ಅರ್ಧೋಗಿರೋ ಸೀರೆಯನ್ನು ಹಾಕಿರ್ತಾರೆ. ಅವರು ಏನಾದರೂ ವ್ಯವಹಾರ ಜ್ಞಾನ ಇರೋರಾದರೆ, ಅವ್ರ ಮನೆಯಲ್ಲೂ ಬಿಸ್ನೆಸ್ ಮಾಡೋರಾದ್ರೆ ಇದೇ ಥರ ಮಾಡ್ತಾರೆ. ನಿಜವಾಗ್ಲೂ ಏನೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಅಂದರೆ, ಈ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿದ್ದಾರಲ್ವ, ಸೊ ಅವ್ರು ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ, ಒಡವೆ ತೊಗೊಳೋರು ಹೆಣ್ಮಕ್ಳಾಗಿದ್ದಾರೆ, ಸೀರೆ ತೊಗೊಳೋರು ಹೆಣ್ಮಕ್ಳಾಗಿದ್ದಾರೆ, ಬ್ಲೌಸ್ ಪೀಸ್ಗಳು, ಆರ್ಟಿಫಿಷಿಯಲ್ ಜ್ಯುವೆಲರಿಗಳು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಬುಕ್ ಮಾಡ್ತಾರೆ. ಅವ್ರದ್ದು ಡ್ಯಾಮೇಜ್ ಆಗಿರೋ ಐಟಮನ್ನು ಇದರಲ್ಲಿ ಹಾಕ್ತಾರೆ, ಪ್ರಾಡಕ್ಟ್ ಡ್ಯಾಮೇಜ್ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಪಾಪ ಈ ಸೇಲ್ ಮಾಡೋ ಅಂಥವ್ರು 100-200 ರೂಪಾಯಿ ಆಸೆಗೋಸ್ಕರ ಅವ್ರು ಏನು ಮಾಡ್ತಾರೆ, ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದಲ್ಲ ಅಂಥೇಳಿ ಈ ಒಂದು ಮೀಶೋಗೆ ಕೈ ಹಾಕಿರ್ತಾರೆ. ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದರೆ ಇವತ್ತು ಅವ್ರಿಗೆ ಖುಷಿ ಪಡ್ಬೋದು. ಅಯ್ಯೋ ನನ್ನ ಐಟಮ್ ಹೋಗಿ ನನಗೆ ಹೊಸ ಐಟಮ್ ಸಿಗ್ತಲ್ಲ ಅಂತ ದೇವ್ರದ್ದು ಎರಡಷ್ಟು ಕಸ್ಕೊತಾನೆ ಅನ್ನೋದು ಅವ್ರು ನಿಜವಾಗ್ಲೂ ಮರ್ತು ಬಿಟ್ಟಿರ್ತಾರೆ. ಬಟ್ ಇದೆಲ್ಲನೂ ತಿಳ್ಕೊಬೇಕು. ನಿಮಗೆ ಯಾರಿಗಾದ್ರೂ ನಾನು ಮೀಶೋ ಬಗ್ಗೆ ಇನ್ನೂ ತಿಳ್ಕೊಬೇಕು, ನನಗೆ ಇನ್ ಡೆಪ್ತಾಗಿ ಹೇಳಿ, ನೀವು ಇದ್ರ ಬಗ್ಗೆ ಕಂಟಿನ್ಯೂ ನಮಗೆ ವೀಡಿಯೋಸ್ ಬೇಕು. ಅಕೌಂಟ್ ಕ್ರಿಯೇಟ್ ಮಾಡೋದಿದ್ದ ಹಿಡಿದು, ಪ್ರಾಡಕ್ಟ್ನ ಸರ್ಚ್ ಮಾಡೋದಿದ್ದ ಹಿಡಿದು, ನೀವು ನಾನೆಲ್ಲ ದುಡ್ಡು ಕೊಟ್ಟು ಕ್ಲಾಸ್ ತೊಗೊಂಡಿದ್ದೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇರೋರಿದ್ದರೆ ನನಗೆ ಎಷ್ಟು ಅತಿ ಹೆಚ್ಚು ಕಮೆಂಟ್ ಬರುತ್ತೆ, ಎಷ್ಟು ಶೇರ್ ಮಾಡ್ತೀರೋ ಅದ್ರ ಬೇಸ್ ಮೇಲೆ ನಾನು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕಂತೇಳಿದ್ರೆ ನಾವು ದುಡ್ಡು ಕೊಟ್ಟು ಕ್ಲಾಸ್ ತೊಗೊಂಡಿದ್ದೀವಿ. ಬಟ್ ಇಲ್ಲಿ ನಮಗೆ ಯೂಟ್ಯೂಬಲ್ಲಿ ಏನಂತ ಹೇಳಿದರೆ ನಮಗೂ ಒಂದು ಕಂಟೆಂಟ್ ಸಿಕ್ಕಂಗಾಗುತ್ತೆ. ಸೊ ನೀವು ಎಷ್ಟು ಜನ ಇದರಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅನ್ನೋದ್ರ ಮೇಲೆ ನಾವು ವಿಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ. ಅದರ್ವೈಸ್ ನಾನು ಸುಮ್ಮನೆ ನನ್ನ ವಿಡಿಯೋ ವ್ಯೂಸಿಗೋಸ್ಕರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಇದು ಒಂದು ಎಜುಕೇಟೆಡ್ ಪರ್ಪಸ್ ನಾನು ಮಾಡ್ತಾ ಇರೋದು. ಒಂದು ವಿದ್ಯೆನ ಹಂಚಿದಷ್ಟು ಹೆಚ್ಚುತ್ತೆ ಅಂತ ಹೇಳ್ತಾರೆ. ಸೊ ನಾನೊಬ್ಬರಿಗೆ ವಿದ್ಯೆನ ಕೊಡಬೇಕು ಅಂತ ಹೇಳಿದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ವಿಡಿಯೋ ಎಷ್ಟು ನನಗೆ ಕಮೆಂಟ್ಸ್ ಬರುತ್ತೆ, ಎಷ್ಟು ನನಗೆ ಶೇರ್ ಮಾಡ್ತೀರಾ ಆ ಒಂದು ಬೇಸ್ ಮೇಲೆ. ಸೊ ನಿಮಗೆ ಯಾವ ಥರ ಮೀಶೋದಲ್ಲಿ ಏನೇನು ಡೌಟ್ಸ್ ಇದೆ ನೀವು ಅದನ್ನು ನನಗೆ ಕ್ವಶನಲ್ಲಿ ಕೇಳಿ, ನಾನು ಆ ಟಾಪಿಕ್ ಬಗ್ಗೆನೇ ಕಂಪ್ಲೀಟ್ ಮೀಶೋ ಕೋರ್ಸನ್ನೇ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.